ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಪರಿಹಾರ ನೀಡದ ಸಾರಿಗೆ ಇಲಾಖೆಯ ಕೊಪ್ಪಳ ಡಿಪೋ 2 ಬಸ್ಗಳ ಜಪ್ತಿ. ಪರಿಹಾರ ನೀಡದಿರುವ ಹಿನ್ನೆಲೆಯಲ್ಲೇ ಸಾರಿಗೆ ಇಲಾಖೆಯ 2 ಬಸ್ಗಳ ಜಪ್ತಿ ಮಾಡಿರುವ ಘಟನೆಯೊಂದು ಪಟ್ಟಣದಲ್ಲಿ ಜರುಗಿದೆ. ಕಳೆದ 2019ರಲ್ಲಿ ಸಾರಿಗೆ ಇಲಾಖೆಯ ಕೊಪ್ಪಳ ಡಿಪೋಗೆ ಸೇರಿದ ಬಸ್ಸು ಹಾಗೂ ಆಟೋ ನಡುವೆ ಜರುಗಿದ್ದ ಅಪಘಾತದಲ್ಲಿ ಆಟೋದಲ್ಲಿ ಪ್ರಯಾಣಿಸುತ್ತಿದ್ದ ನಾಗಪ್ಪ ವಯಸ್ಸು 50 ಮತ್ತು ನಾಗಮ್ಮ ವಯಸ್ಸು 24 ಈ ಇಬ್ಬರು ಪ್ರಯಾಣಿಕರು ತೀವ್ರ ಗಾಯಗೊಂಡು ಮೃತಪಟ್ಟಿದ್ರು. ಮೃತರ ಕುಟುಂಬದವರು ಸೂಕ್ತ ಪರಿಹಾರಕ್ಕಾಗಿ ಕೂಡ್ಲಿಗಿ ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ರು. ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಲಯವು ನೊಂದ ಮೃತರ ಕುಟುಂಬಸ್ಥರ ಪರ ವಕೀಲರಾದ ಜಿ ಸೀತಾರಾಮ್ ಗೌಡ ಅವರ ಮನವಿಯನ್ನು ಪುರಸ್ಕರಿಸಿದ್ದು, ಓರ್ವ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಮತ್ತೋರ್ವ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಗಳನ್ನು ಮೃತರ ಕುಟುಂಬಕ್ಕೆ ಪರಿಹಾರವಾಗಿ ನಗದು ಹಣ ನೀಡುವಂತೆ ಸಾರಿಗೆ ಇಲಾಖೆಯ ಕೊಪ್ಪಳ ಡಿಪೋ ಘಟಕಕ್ಕೆ ಈ ಹಿಂದೆಯೇ ಆದೇಶಿಸಿದ್ದು, ಈವರೆಗೂ ಸಾರಿಗೆ ಇಲಾಖೆ ನೊಂದ ಕುಟುಂಬಕ್ಕೆ ಪರಿಹಾರ ನೀಡುವಲ್ಲಿ ವಿನಾಕಾರಣ ಅತಿಯಾದ ವಿಳಂಬ ನೀತಿ ತೋರಿದ್ದರ ಹಿನ್ನೆಲೆಯಲ್ಲೇ ಕಕ್ಷಿದಾರರ ಪರ ವಕೀಲರಾದ ಜಿ ಸೀತಾರಾಮ್ ಗೌಡ ಅವರು ನ್ಯಾಯಾಲಯದಲ್ಲಿ ಸಾರಿಗೆ ಇಲಾಖೆಯ ಅನಗತ್ಯ ವಿಳಂಬ ನೀತಿಯನ್ನು ಖಂಡಿಸಿದ್ದಾರೆ. ನೊಂದ ಕುಟುಂಬಗಳಿಗೆ ತುರ್ತಾಗಿ ಪರಿಹಾರ ನೀಡುವಂತೆ ಕ್ರಮಕ್ಕಾಗಿ ನ್ಯಾಯಾಲಯದಲ್ಲಿ ಕಕ್ಷಿದಾರರ ಪರ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಸಾರಿಗೆ ಇಲಾಖೆಯ ಕೊಪ್ಪಳ ಡಿಪೋದ 2 ಬಸ್ಸುಗಳನ್ನು ಜಪ್ತಿ ಮಾಡುವಂತೆ ಆದೇಶಿಸಿದ್ದಾರೆ. ನ್ಯಾಯಾಧೀಶರ ಆದೇಶದನ್ವಯ ನ್ಯಾಯಾಲಯದ ಸಿಬ್ಬಂದಿಯವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಏಪ್ರಿಲ್ 28ರಂದು ಬೆಳಗ್ಗೆ ಎಂದಿನಂತೆ ಸಾರಿಗೆ ಇಲಾಖೆ ಕೊಪ್ಪಳ ಡಿಪೋದ ಬಸ್ಗಳು ಕೂಡ್ಲಿಗಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲೇ ಕೂಡ್ಲಿಗಿ ಬಸ್ ನಿಲ್ದಾಣದಿಂದ ಕೂಡ್ಲಿಗಿ ನ್ಯಾಯಾಲಯಕ್ಕೆ ಕರೆತರುವ ಮೂಲಕ ನ್ಯಾಯಾಲಯದ ಆದೇಶದಂತೆ 2 ಬಸ್ಸುಗಳನ್ನ ನ್ಯಾಯಾಲಯದ ಆಮೀನ್ ಸಿಬ್ಬಂದಿಯವರಾದ ವಿ ಚೆನ್ನಪ್ಪ ಹಾಗೂ ಎನ್ ವಿ ಪರಮೇಶ್ವರ್ ಅವರು ಜಪ್ತಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಾಲಯದ ಕಕ್ಷಿದಾರರಾದ ಶಿವಪುರ ಗ್ರಾಮದ ಸತ್ಯಮ್ಮ ಹಾಗೂ ಕೊಟ್ರಮ್ಮ, ಕಕ್ಷಿದಾರರ ಪರ ವಕೀಲರಾದ ಸೀತಾರಾಮ್ ಹಾಗೂ ಸಹಪಾಠಿ ವಕೀಲರಾದ ಕಲಂದರ್ ಮತ್ತು ನ್ಯಾಯಾಲಯದ ಅಮೀನ್ ಸಿಬ್ಬಂದಿಯವರಾದ ಎನ್ ವಿ ಪರಮೇಶ್ವರ್ ಹಾಗೂ ವಿ ಚೆನ್ನಪ್ಪ ಉಪಸ್ಥಿತರಿದ್ದರು. ಸ್ಪೆಷಲ್ ರಿಪೋರ್ಟ್ ಫ್ರೀಡಂ 19 ನ್ಯೂಸ್ ಕೊಪ್ಪಳ. ದಿನಾಂಕ 10/11/2019 ಇವರು ಪುಟ್ರಮ್ಮನ ಗಂಡ ನಾಗಪ್ಪ ಅನ್ನೋರು ಹಾಗೂ ಸತ್ಯಮ್ಮನ ಮಗಳು ನಾಗಮ್ಮ ಅಂತ ಅವರು ಶಿವಪುರದಿಂದ ಹೊಸಪೇಟೆಗೆ ಮಾರ್ಕೆಟಿಗೆ ತರಕಾರಿ ಹಾಕ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡಿ ಮತ್ತು ವಾಪಸ್ಸು ಬರ್ಬೇಕಾದ್ರೆ ಶಿವಪುರದ ಹತ್ರ KSRTC ಬಸ್ ಆಪೋಸಿಟ್ ಬಂದು ಟಾಟಾ ಎಸಿಗೆ ಡಿಕ್ಕಿ ಪಡಿಸಿದ್ರಿಂದ ಈ ಅಪಘಾತದಾಗ ಸತ್ಯಮ್ಮನ ಮಗಳು ನಾಗಮ್ಮ ಹಾಗೂ ಕೊಟ್ರಮ್ಮ ಇವರು ಗಂಡ ನಾಗಪ್ಪನವರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಹಾಗೆ ನಾವು ಇವರು KSRTC ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ದರಿಂದ ನಾವು ಹಿರಿಯ ಶ್ರೇಣಿ ನ್ಯಾಯಾಲಯದಾಗ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ವಿ ಕೂಡ್ಲಿಗಿ ನ್ಯಾಯಾಲಯದಲ್ಲಿ. ಅದು 16/11/2022ರಲ್ಲಿ ಜಡ್ಜ್ಮೆಂಟ್ ಆಗಿತ್ತು. ಅದು ಕೇಸ್ ನಂಬರ್ 29/20, ಅದರಲ್ಲಿ 20 ಲಕ್ಷ, 34/2020ರಲ್ಲಿ 12 ಲಕ್ಷ ಕಟ್ಬೇಕಂತ ಪರಿಹಾರ ಕೊಡ್ಬೇಕಂತ ಆದೇಶ ಆಗಿತ್ತು. ಈ ಆದೇಶ ಪ್ರಕಾರ ಅವರು ಅಮೌಂಟ್ ತುಂಬಲಾರ್ದ ಹೆಚ್ಚಿನ ಪರಿಹಾರ ಹೆಚ್ಚಾಗೈತೆ ಅಂತೇಳಿ ಹೈಕೋರ್ಟ್ಗೆ ಅಪೀಲ್ ಸಲ್ಲಿಸಿದ್ರು.
ಆ ಅಪೀಲ್ನಾಗ ನಾವು ಮತ್ತೆ ಮನವಿ ಮಾಡ್ಕೊಂಡದಕ್ಕೆ ಅದು ಎಸ್ ಇಟ್ ಈಸ್ ಯಥಾ ಪ್ರಕಾರ ಅದೇ ದುಡ್ಡನ್ನ ಕಟ್ಟಬೇಕಂತೇಳಿ ಹೈಕೋರ್ಟ್ನಾಗ ಆದೇಶ ಆಗಿದ್ದಕ್ಕೆ ಮತ್ತು ಇವರು ಪರಿಹಾರ ಕಟ್ಟಕ್ಕೆ ವಿಳಂಬ ಮಾಡಿದ್ರಿಂದ ನಾವು ಅಮಲು ಜಾರಿ ಕೋರಿ ಅರ್ಜಿ ಹಾಕಿದ್ವಿ. ಕೋರ್ಟ್ನಾಗ ಇ ಹಾಕೊಂಡಿದ್ವಿ. ಇ ಕೋರ್ಟ್ ಆದೇಶ ಪ್ರಕಾರ ಇವತ್ತು ಅವ್ರಿಗೆ ಅಮೌಂಟ್ ಕಟ್ಟಲಿಕ್ಕೆ ಬಸ್ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದ್ರು. ಈ ಆದೇಶ ಪ್ರಕಾರ ಕೋರ್ಟ್ ಅಮೀನರಾದ ಚೆನ್ನಪ್ಪ ಮತ್ತು ಪರಮೇಶ್ವರಪ್ಪ ಇಬ್ಬರು ಎರಡು ಬಸ್ಸನ್ನ ಜಪ್ತಿ ಮಾಡ್ಕೊಂಡು ಇವತ್ತು ಕೋರ್ಟ್ ಹತ್ರ ಬಂದಿದೆ ಸರ್. ಅದು ಹಿರಿಯ ಶ್ರೇಣಿ ನ್ಯಾಯಾಲಯದ ಆದೇಶ ಪ್ರಕಾರ ಎರಡು ಬಸ್ಸನ್ನ ಜಪ್ತಿ ಮಾಡ್ಕೊಂಡು ನಿಲ್ಲಿಸಿದ್ರು. ನ್ಯಾಯಾಲಯದ ಅವರಿಗೆ ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.